ಭೀಕರ ಅಪಘಾತಕ್ಕೆ ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಅಂತಾನೆ ಹೆಸರು ಮಾಡಿದ್ದಂತಹ ಮಹಾಂತೇಶ್ ಬೀಳಗಿಯವರು ಸಾವನ್ನಪ್ಪಿದ್ದಾರೆ. ಕಲಬುರಗಿಯ ಜೇವರ್ಗಿಯ ಗೌನಹಳ್ಳಿ ಕ್ರಾಸ್ ಬಳಿ ಅಪಘಾತ ಸಂಭವಿಸಿದೆ. ವಿಜಯಪುರದಿಂದ ಕಲಬುರಗಿಗೆ ಆಗಮಿಸ್ತಾ ಇದ್ರು ಮಹಾಂತೇಶ್ ಬೀಳಗಿಯವರು. ಆ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಇನೋವಾ ಕಾರ್ನಲ್ಲಿ ಕಲಬುರಗಿಗೆ ಆಗಮಿಸ್ತಾ ಇದ್ದಾಗ ಭೀಕರ ಅಪಘಾತ ನಡೆದು ಹೋಗಿದೆ. ನಿಯಂತ್ರಣ ತಪ್ಪಿ ಏಕಾಏಕಿ ಕಂದಕಕ್ಕೆ ಉರುಳಿ ಬಿದ್ದಿದೆ ಇನೋವಾ ಕಾರ್. ಅಪಘಾತದ ರಭಸಕ್ಕೆ ಸಂಪೂರ್ಣ ನಜ್ಜುಗುಜ್ಜಾಗ್ಬಿಟ್ಟಿದೆ ಕಾರ್. ಅಪಘಾತದಲ್ಲಿ ಮಹಾಂತೇಶ್ ಬೀಳಗಿ, ಅವರ ಸಹೋದರರಾದ ಈರಣ್ಣ ಬೀಳಗಿ, ಶಂಕರ್ ಬೀಳಗಿ ಕೂಡ ದುರ್ಮರಣಕ್ಕೆ ಈಡಾಗಿದ್ದಾರೆ. ಒಟ್ಟು 3 ಜನ ಜೀವ ಕಳ್ಕೊಂಡಿದ್ದಾರೆ. ಮಹಾಂತೇಶ್ ಬೀಳಗಿಯವರ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ. ಮಹಾಂತೇಶ್ ಬೀಳಗಿಯವರನ್ನ ನೆನೆದು ಅವರ ಸ್ನೇಹಿತರು ಭಾವುಕರಾಗಿದ್ದಾರೆ. ಇವತ್ತು ಸಂಜೆಯ ಸುಮಾರಿಗೆ ನಡೆದಂತಹ ಭೀಕರ ಅಪಘಾತ ಇದು. ಮಹಾಂತೇಶ್ ಬೀಳಗಿಯವರು ರಾಜ್ಯದಲ್ಲೇ ಸಾಕಷ್ಟು ಹೆಸರು ಮಾಡಿದ್ದಂಥ ಐಎಎಸ್ ಅಧಿಕಾರಿ, ಖನಿಜ ನಿಗಮದ ಎಂಡಿ ಕೂಡ ಆಗಿದ್ರು. ಕಾರ್ಯಕ್ರಮದ ನಿಮಿತ್ತ ರಾಮದುರ್ಗದಿಂದ ವಿಜಯಪುರ ಮಾರ್ಗವಾಗಿ ಅವರು ಕಾರ್ನಲ್ಲಿ ಬರ್ತಾ ಇದ್ರು, ಇನೋವಾ ಕಾರ್ನಲ್ಲಿ. ಆಗ ಗೌನಹಳ್ಳಿ ಗ್ರಾಮದ ಬಳಿ ಎದುರಿಗೆ ಬಂದಂತಹ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆಯುವುದನ್ನ ತಪ್ಪಿಸೋಕ್ ಹೋಗಿ ಸೇತುವೆ ಮೇಲಿಂದ ಕೆಳಕ್ಕೆ ಬಿದ್ದು ಜೀವ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೇತುವೆ ಮೇಲಿನಿಂದ ಕಾರ್ ಪಲ್ಟಿಯಾಗಿದೆ, 10 ಬಾರಿ ಪಲ್ಟಿ ಹೊಡೆದಿದೆ. ಭೀಕರ ಅಪಘಾತದಲ್ಲಿ ಮಹಾಂತೇಶ್ ಬೀಳಗಿ, ಸಹೋದರರಾದ ಶಂಕರ್ ಬೀಳಗಿ, ಈರಣ್ಣ ಬೀಳಗಿ ಮೃತಪಟ್ಟಿದ್ದು, ಕಾರು ಚಾಲಕ ರಾಜು ಮತ್ತು ಮತ್ತೋರ್ವ ವ್ಯಕ್ತಿ ಈರಣ್ಣ ಸಿರಸಂಗಿ ಅನ್ನೋರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಹಾಂತೇಶ್ ಬೀಳಗಿಯವರು ಜನಮೆಚ್ಚಿದ ಐಎಎಸ್ ಅಧಿಕಾರಿಯಾಗಿದ್ರು. ಬೆಸ್ಕಾಂ ಎಂಡಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ರು. ಮಹಾಂತೇಶ್ ಬೀಳಗಿಯವರು ಪ್ರಸ್ತುತ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು. ಉಡುಪಿ ಸೇರಿದಂತೆ ಕರ್ನಾಟಕದ ವಿವಿಧ ಕಡೆ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಮೊದಲಿಗೆ ಅವರು ಐಎಎಸ್ ಎಕ್ಸಾಮ್ 2012ರ ಬ್ಯಾಚ್ನ ಐಎಎಸ್ ಅಧಿಕಾರಿ. ಮೊದಲಿಗೆ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡುವಂತಹ ಕೆಲಸವನ್ನ ಮಹಾಂತೇಶ್ ಅವರು ಮಾಡ್ತಾ ಇದ್ರು. ಅದಾದ ಬಳಿಕ ಕೆಎಎಸ್ ಪರೀಕ್ಷೆಯನ್ನ ಬರೆದು ಪಾಸ್ ಮಾಡಿ ಎಸಿಯಾಗಿ ಆಯ್ಕೆಯಾಗ್ತಾರೆ. ದಾವಣಗೆರೆ ಜಿಲ್ಲಾಧಿಕಾರಿಯಾಗಿದ್ದ ವೇಳೆ ಹಲವು ಮಹತ್ವದ ಕೆಲಸವನ್ನ ಮಾಡಿ ಜನಮನವನ್ನ ಗೆದ್ದಿದ್ರು. ಈ ಹಿಂದೆ ದಾವಣಗೆರೆಯ ಜಿಲ್ಲಾಧಿಕಾರಿಯಾಗಿದ್ರು ಮಹಾಂತೇಶ್ ಬೀಳಗಿ. ಕೊರೋನಾ ಕಾಲದಲ್ಲಿ ಸಮಾಜಮುಖಿ ಕೆಲಸದಲ್ಲಿ ತೊಡಗಿದ್ರು. ಸಾಕಷ್ಟು ಹೆಸರನ್ನ ಮಾಡಿದ್ರು. ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ಮಹಾಂತೇಶ್ ಬೀಳಗಿ ವಹಿಸಿದ್ರು. ದಾವಣಗೆರೆ ಜನರ ನೆಚ್ಚಿನ ಜಿಲ್ಲಾಧಿಕಾರಿಯಾಗಿದ್ರು ಮಹಾಂತೇಶ್ ಬೀಳಗಿ. ಮೊದಲಿಗೆ ದಾವಣಗೆರೆಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕ ಆಗ್ತಾರೆ. ಎಕ್ಸಾಮ್ ಪಾಸ್ ಆಗ್ತಾ ಇದ್ದ ಹಾಗೆ ಅದಾದ ಬಳಿಕ ಧಾರವಾಡಕ್ಕೆ ಅಸಿಸ್ಟೆಂಟ್ ಅಡಿಷನಲ್ ಡಿಸಿ ಆಗಿ ಹೋಗ್ತಾರೆ. ಅದಾದ ನಂತರ ಬೀದರ್ನ ಜಿಲ್ಲಾ ಪಂಚಾಯತ್ ಸಿಒ ಆಗ್ತಾರೆ. ಅದಾದ ಬಳಿಕ ಮತ್ತೆ ದಾವಣಗೆರೆಗೆ ಅವರ ಆಸೆಯಂತೆ ಜಿಲ್ಲಾಧಿಕಾರಿಯಾಗಿ ನೇಮಕಗೊಳ್ತಾರೆ. ಅದಾದ ಬಳಿಕ ಬೆಸ್ಕಾಂ ಎಂಡಿ ಆಗ್ತಾರೆ. ಅದಾದ ಬಳಿಕ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸದ್ಯ ಅವರು ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮಹಾಂತೇಶ್ ಬೀಳಗಿ ಸಾಕಷ್ಟು ಖ್ಯಾತಿಯನ್ನ ಪಡೆದಿದ್ದು, ಅವರು ಶ್ರಮಪಟ್ಟು ಅವರು ಅಧಿಕಾರಿಯಾದಂತಹ ರೀತಿಗಾಗಿ ಬಹಳ ಬಡತನದ ಕುಟುಂಬದಿಂದ ಬಂದಿದ್ರು ಮಹಾಂತೇಶ್ ಬೀಳಗಿಯವರು. ಅವರ ಊರು ಬೆಳಗಾವಿಯ ರಾಮದುರ್ಗ. 1974 ಮಾರ್ಚ್ 27ನೇ ತಾರೀಕು ಅವರು ಹುಟ್ಟಿದ್ದು. ಬಹಳ ಕಡು ಬಡತನ ಅವ್ರ ಮನೆಯಲ್ಲಿ. ತಂದೆಯನ್ನ ಸಣ್ಣ ವಯಸ್ಸಿನಲ್ಲೇ ಕಳ್ಕೊಂಡಿದ್ರು ಮಹಾಂತೇಶ್ ಬೀಳಗಿ. ಹಾಗಾಗಿ ಅವರ ತಾಯಿ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಸಾಕಿದ್ರು. ಸಾಕಷ್ಟು ಬೀಳಗಿಯಲ್ಲೇ ಪ್ರಾಥಮಿಕ ಹಾಗೆ ಪ್ರೌಢ ಶಿಕ್ಷಣವನ್ನ ಪ್ರಾಥಮಿಕ ಅವರು ರಾಮದುರ್ಗದಲ್ಲಿ ಮುಗಿಸೋದು. ಅನಂತರ ವಿದ್ಯಾರ್ಥಿ ಜೀವನದಲ್ಲೇ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇದ್ರು. ಬೀಳಗಿ ಅವರ ತಾಯಿ ರೊಟ್ಟಿ ವ್ಯಾಪಾರ ಮಾಡಿ ಕುಟುಂಬವನ್ನ ನಿರ್ವಹಣೆ ಮಾಡ್ತಿದ್ರು. ಕಷ್ಟ ಜೀವನದಲ್ಲಿ ಛಲ ಬಿಡದೆ ಕೆಎಎಸ್ ಪಾಸ್ ಮಾಡಿದ್ರು ಮಹಾಂತೇಶ್ ಬೀಳಗಿ. 2012ರ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿಯಾಗಿ ಅವರು ಆಯ್ಕೆ ಕೂಡ ಆಗ್ತಾರೆ. ಅವ್ರ ತಾಯಿ ಈ ರೀತಿ ಐಎಎಸ್ ಅಧಿಕಾರಿ ಆಗೋದಕ್ಕೆ ಅವರು ಪ್ರೇರಣೆಯಾಗಿತ್ತು. ಅವ್ರ ತಾಯಿ ವಿಧವಾ ವೇತನಕ್ಕಾಗಿ ತಹಶೀಲ್ದಾರ್ ಕಚೇರಿಗೆ ಹಲವು ಬಾರಿ ಅಲ್ದಿದ್ರಂತೆ.
ಹಾಗೆ ಅಲಿತಾ ಇದ್ದಂತಹ ಟೈಮ್ನಲ್ಲಿ ಯಾರೋ ಹೇಳಿದ್ರಂತೆ 100 ರೂಪಾಯಿ ಲಂಚ ಕೊಟ್ಟರೆ ನಿನಗೆ ಪ್ರತಿ ತಿಂಗಳು 25 ರೂಪಾಯಿ ವಿಧವಾ ವೇತನ ಏನು ಸಿಗಬೇಕು ಅದು ಸಿಗುತ್ತೆ ಅಂತ ಹೇಳಿ. ಆ ನಂತರ ಆ ತಾಯಿ 100 ರೂಪಾಯಿ ಕೊಟ್ಟು ವಿದ್ಯಾರ್ಥಿ ವಿಧವಾ ವೇತನವನ್ನು ಪಡೆದು ಬಿಡ್ತಾರೆ. ಆಗ ತಾಯಿ ಪಟ್ಟ ಕಷ್ಟ ನೋಡಿ ನಾನು ಆ ರೀತಿ ಅಧಿಕಾರಿಯಾಗಬೇಕು, ತಹಶೀಲ್ದಾರ್ ಕಚೇರಿಯಲ್ಲಿ ಕೂರೋ ರೀತಿ ನಾನು ಅಧಿಕಾರಿಯಾಗಬೇಕು ಅಂತ ಅಂದ್ಕೊಂಡಿದ್ರಂತೆ ಇದೇ ಮಹಾಂತೇಶ್ ಬೀಳಗಿಯವರು. ಅದಾದ ಬಳಿಕ ಟ್ಯೂಷನ್ ಕೊಡ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಕಾಲೇಜಿಗೆ ಹೋಗ್ತಾರೆ. PUCನಲ್ಲಿ ಆರ್ಟ್ಸ್ ಆಯ್ಕೆ ಮಾಡ್ತಾರೆ. ಅದು ಕೂಡ ಫೀಸ್ ಕಡಿಮೆ, ಕೇವಲ 30 ರೂಪಾಯಿ ಅನ್ನುವಂಥ ಕಾರಣಕ್ಕಾಗಿ. ಹಾಗೆ PUC ಓದ್ತಾ ಇದ್ದಾಗ ಅವರು ಒಂದು ಬಾರಿ ಕೆಂಪು ಗೂಟದ ಕಾರ್ ಒಂದು ಹೋಗೋದನ್ನು ನೋಡ್ತಾರೆ. ತನ್ನ ಜೊತೆಯಲ್ಲಿದ್ದವರು ಕೇಳ್ತಾರೆ, ಯಾರು ಹೋಗ್ತಾ ಇರೋದು ಆ ಕಾರ್ನಲ್ಲಿ ಅಂತ ಹೇಳಿ. ಆಗ ಅವ್ರು ಯಾರು ಹೇಳಿದ್ರಂತೆ, ಹೀಗೆ IAS ಅಧಿಕಾರಿ ಆಗಿರೋರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಈ ಕೆಂಪು ಗೂಟದ ಕಾರಲ್ಲಿ ಹೋಗ್ತಾರೆ ಅಂತ ಹೇಳಿದ್ರಂತೆ. ಅದನ್ನ ಕೇಳಿ ಅವತ್ತೇ ಡಿಸೈಡ್ ಮಾಡ್ತಾರಂತೆ ಮಹಾಂತೇಶ್ ಬೀಳಗಿ, ಆದರೆ ಈ ರೀತಿ ಅಧಿಕಾರಿ ಆಗಬೇಕು ಅಂತ ಹೇಳಿ. ಆ ನಂತರ ಅವರು ಛಲದಿಂದ ಓದೋದಕ್ಕೆ ಶುರು ಮಾಡೋದು. ಹಾಕೋದಕ್ಕೆ ಸರಿಯಾಗಿ ಬಟ್ಟೆ ಇರಲಿಲ್ಲ, 3 ಹೊತ್ತು ಉಣ್ಣೋದಕ್ಕೆ ಸರಿಯಾಗಿ ಆಹಾರ ಇರಲಿಲ್ಲ. ಅಂಥ ಕಷ್ಟದ ಒಂದು ಬ್ಯಾಕ್ಗ್ರೌಂಡ್ ಮಹಾಂತೇಶ್ ಬೀಳಗಿ ಅವರದ್ದು. ಟ್ಯೂಷನ್ ಕೊಡೋಕೆ ಹೋಗ್ತಿದ್ರಂತೆ. ಆ ಟ್ಯೂಷನ್ಗೆ ಒಬ್ಬ ಡಾಕ್ಟರ್ ಮಗನಿಗೆ ಟ್ಯೂಷನ್ ಕೊಡ್ತಾ ಇದ್ರಂತೆ. ಅದಕ್ಕೆ ಅವ್ರಿಗೆ ಸಿಗ್ತಾ ಇದ್ದ ಫೀಸ್ ಏನು ಅಂದರೆ ಬೆಳಗಿನ ನಾಷ್ಟ. ಅಂದರೆ ಅಷ್ಟು ಕಷ್ಟಪಟ್ಟು ಓದಿ ಛಲದಿಂದ ಅಧಿಕಾರಿಯಾಗಿದ್ದವರು ಮಹಾಂತೇಶ್ ಬೀಳಗಿ. ಆ ನಂತರದಲ್ಲಿ ತಾವು ಅಧಿಕಾರಿ ಆದ ಮೇಲೆ ಹಲವು ಶಾಲಾ ಕಾಲೇಜುಗಳಿಗೆ ಹೋಗೋರು, ಅಲ್ಲಿರುವಂಥ ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬೋರು, ಮೋಟಿವೇಶ್ನಲ್ ಸ್ಪೀಕರ್ ಆಗಿದ್ದರು. ತಾವು ದಾವಣಗೆರೆಯ ಜಿಲ್ಲಾಧಿಕಾರಿಯಾಗಿದ್ದಂಥ ಟೈಮ್ನಲ್ಲಂತೂ ಹಲವು ಜನಪರ ಕಾರ್ಯಕ್ರಮಗಳನ್ನು ಮಾಡಿದರು. ಕೋವಿಡ್ ಕಾಲದಲ್ಲಿ ಅವರು ಮಾಡಿದಂತಹ ಸೇವೆ ಸಾಕಷ್ಟು ಹೆಸರನ್ನು ಮಾಡಿತ್ತು. ಅಂತಹ ಒಬ್ಬ IAS ಅಧಿಕಾರಿ ಈ ರೀತಿಯ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಎಲ್ಲರನ್ನ ಆಘಾತಕ್ಕೆ ತಳ್ಳಿದೆ. ಸುಮಾರು 5:30ಗೆ ಜೇವರ್ಗಿ ಒಂದು ಆಕ್ಸಿಡೆಂಟ್ ಆಗಿದೆ. ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರು. ನಮ್ಮ ಸೇವೆಯಲ್ಲಿ ಒಬ್ಬ ಹಿರಿಯ IAS ಅಧಿಕಾರಿ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ಬರು ಮಕ್ಕಳು, ಓನ್ ಕಸಿನ್ ಬ್ರದರ್ಸ್, ಅವರು ಅವ್ರ ಮೂರಲ್ಲಿ ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್, 5 ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ. ಅವರು ಸಿಂಧಿಕೈ ಕಡೆ ಬರ್ತಾ ಇದ್ದರು. ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾರೆ ಅಂತ ಅವ್ರು ಕಾಣಿಸ್ತಾರೆ. ಅಲ್ಲಿ ಒಂದು ಬೈಪಾಸ್ ಹತ್ರ ಒಂದು ಆಕ್ಸಿಡೆಂಟ್ ಸ್ಥಳದಲ್ಲಿ ಇಬ್ಬರು ಆಗಿದೆ. ಇಬ್ಬರಿಗೆ ಅದ ನಂತರ 3 ಸರ್ವೈವರ್ಸ್ ಇಮಿಡಿಯೇಟ್ಲಿ ಇದರಲ್ಲಿ 3 ಸರ್ವೈವರ್ಸ್ ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ. ಇನ್ನೊಬ್ಬರು ಚೆಸ್ಟ್ ಫ್ರ್ಯಾಕ್ಚರ್ ಆಗಿದೆ, ಅವರು ಸೀರಿಯಸ್ ಇದ್ದಾರೆ. ಅವ್ರನ್ನು ಈಗ ICUಯಲ್ಲಿ ಇದ್ದಾರೆ. PM ಸಹ ಮುಗಿಸಿ ಅವ್ರ ಫ್ಯಾಮಿಲಿಗೆ ವಾಪಸ್ ಕಳಿಸ್ತಾರೆ. ಎಕ್ಸ್ಪ್ರೆಸ್ ಅಧಿಕಾರಿಸ್ ಕಂಡೋಲೆನ್ಸಸ್ ಜಿಲ್ಲಾಧಿಕಾರಿಗಳು ಇರೋದು ಎಲ್ಲ ಅಧಿಕಾರಿಗಳು ಭಾಳ ಬೇಸರ ಮಾತಾಡ್ತಾರೆ. ಅವ್ರ ಫ್ಯಾಮಿಲಿಗೆ ಭಗವಂತರು ಅವ್ರಿಗೆ ಸ್ಟ್ರೆಂತ್ ಕೊಡಲಿ ಅಂತ. ಆ್ಯಕ್ಷನ್ ಹೇಗಾಯ್ತು ಮೇಡಮ್? ಹೇಗೆ ಅಂತ ಸರ್ 2 ಗಂಟೆಗೆ ರಾಮದುರ್ಗ ಬಿಟ್ಟಿದ್ರಿ ಸರ್. ಎಲ್ಲಿಂದ ಬರ್ತಾ ಇದ್ರು? ರಾಮದುರ್ಗದಿಂದ ಬರತ್ತಿದ್ರಿ ಫಂಕ್ಷನಿಗೆ ಅಟೆಂಡ್ ಮಾಡೋಕೆ. 2 ಫಂಕ್ಷನ್ ಹೋಗಿ ಅಟೆಂಡ್ ಮಾಡೋಕೆ ಬಂದಿದ್ರು. 2 ಫಂಕ್ಷನ್ ರಾತ್ರಿ ಮುಗಿಸ್ಕೊಂಡು ಹೊಳ್ಳಿ ನಾನು ರಾತ್ರಿ ಹೋಗ್ತೀವಿ ಊರಿಗೆ ಅಂತ ಹೇಳಿದ್ರು ನನಗೆ ಫೋನಲ್ಲಿ. ಅಷ್ಟೇ ಗೊತ್ತು. ಮಹಾಂತೇಶ್ ಅವ್ರು ರೀ, ಆಮೇಲೆ ನಮ್ಮ ಬೀಗ್ರ ಶಂಕರ್ ಅವರು, ವೀರಣ್ಣರು, 3 ಮಂದಿ ಉಳ್ಕಿದ್ರೆ ಇನ್ನೂ ಬರೀತಾರಂತೆ. ಅದು ಗೊತ್ತಿಲ್ಲ ನನಗೆ, ಅದು ಗೊತ್ತಾಗಿಲ್ಲ. ನಾವು ಅದರ ರೋಡಿಗೆ ಬಂದೇವ್ರಿ. ಈಗ ನಂಗೆ ಇಲ್ಲಿ ಕಲ್ಯಾಣ ಬಗ್ಗೆ ಹೋದ್ಮೇಲೆ ಮೆಸೇಜ್ ತಿಳಿಯಿತು, ನಮ್ಮ ಬೀಗ್ರ ಫೋನ್ ಮಾಡಿದ್ರು ಹಿಂಗಾಗೈತೆ ಅಂತೇಳಿ. ಅಲ್ಲಿ ಎಲ್ಲ ಡ್ರೆಸ್ ಹಾಕೊಂಡು ಹಂಗೆ ಬಂದಿ ನೋಡ್ರಿ. ಇಲ್ಲ ಇಲ್ರಿ, ಅಲ್ಲಿ ಕಲ್ಯಾಣ ಹೋಗಿದ್ರಿ.
ನಾಳೆ ಮದುವೆ ಆಗೋದು ಬಿಳಿಗಿ ಸರಿಗೆ ಏನಾಗಬೇಕು? ಬೀಗರ ಆಗ್ಬೇಕು ರೀ, ಕಂಪ್ಲೇಂಟ್ ಬೀಗ ಹಾಕು, ನನಗೂ ಬೀಗರ ಆಗ್ಬೇಕು. ಅಂದ್ರೆ 3 ಮಂದಿ ಒಟ್ಟು ಬೀಗರ ನಮಗೆ. ಇಲ್ಲ ನಾ ಗದಗ್ಲೇ ಇಲ್ಲಿ ಯಾರು ಫ್ಯಾಮಿಲಿ ಅವರು ಫಂಕ್ಷನ್ ಇಲ್ಲ ಫ್ಯಾಮಿಲಿ ಇಲ್ಲ, ನಮ್ಮ ಮಗಳು ಕೊಟ್ಟೇನ್ರಿ ಇಲ್ಲಿ. ಈಗ ನಾಳೆ ಮದುವೆ ಕಲ್ಯಾಣ ಅವ್ರ ಮನೆಗೆ, ಇನ್ನೊಂದು ಕಮಿಟೇರ್ ಮನೆಗೆ. 2 ಫಂಕ್ಷನ್ ರಾತ್ರಿ ಅಟೆಂಡ್ ಮಾಡಿ ಹೊಳ್ಳಿ ಹೋಗೋರು ಇದ್ರು ಅವ್ರು. ರಾತ್ರಿನ ನಾಳೆ ಆಗಂಗಿಲ್ಲ, ರಾತ್ರಿ ಬಂದು ಹೋಗಿ ಬೆಟ್ಟಾಗಿ ಬರ್ತೀನಿ ಅಂತ ಹೇಳಿದ್ರು ನಮಗೆ. ಹೊಳ್ಳಿ ಏನಾಯ್ತದು, ಅವರು 27ಕ್ಕೆ ಫಂಕ್ಷನ್ ಐತ್ರಿ ಮನ್ಯಾಗೆ, ಮಗಳು ಕೊಡೋದು, ಅವ್ರ ತಂಗಿ ಮಗಳು ಇಳಕಲ್ಲಿ ಕೊಡೋದಿತ್ತು. ಅದಕ್ಕೆ ನಾವು ರಾತ್ರಿ ಬಂದಕ್ಕೆ ಮತ್ತೆ ಹಿಂಗಿತ್ತು ಅಂತ ಹೇಳಿದ್ರು ನಮಗೆ. ಯಾರು ತಂಗಿ ಮಗಳದು? ಡಿ ಸಿ ಸರ್ ತಂಗಿ ಮಗಳು, ಅವರು ದಂಡಲ್ಲಾಗಿರ್ತಾರೆ. ಹಂಗಾಗಿ ನೈಟೇ ಇದು ಮಾಡಿ ಒಳ್ಳೆ ನೈಟ್ ಫಂಕ್ಷನ್ ಮುಗಿಸ್ಕೊಂಡು ನಾಳೆ ಅಲ್ಲಿ 20ಕ್ಕೆ ಪ್ರಿಪೇರ್ ಆಗಿ 27ಕ್ಕೆ ಇಳಕಲ್ಲಿ ಹೋಗೋರಿದ್ರಿ. ಅಲ್ಲಿ ಅದು ಮಾತುಕತೆ ಇತ್ತು ಇಷ್ಟೇ. ಬಟ್ ನಿಮ್ಗೆ ಗೊತ್ತಾಗಿರೋಂಗೆ ಈಗ ಇಲ್ಲಿ ಕೇಳಿದಿರೋಂಗೆ ಏನಾಗಿತ್ತು ಅಂತ ಸರ್? ಅಂದರೆ ಅದು ಗೊತ್ತಾಗಿಲ್ಲ ನನಗೆ. ನಾವು ಅರ್ಧ ರೂಟಿಗೆ ಬಂದೀವಿ ರೀ. ನಾವು ಗಾಯ ಗಾಣಗಾಪುರ ಬಂದ್ವಿ ನೋಡಿಕೊಂಡು. ಹಿಂಗೆ ಬಂದು ನಾನು ಬಟ್ಟೆ ಚೇಂಜ್ ಮಾಡೋಕತ್ತ ನನಗೆ ಫೋನ್ ಬಂತು ಇಲ್ಲಿ. ಅದಕ್ಕೆ ಅಲ್ಲಿ ಎಲ್ಲ ಹಂಗೆ ಬಂದೆ ನೋಡ್ರಿ ಡ್ರೆಸ್ ಹಾಕೊಂಡು. ನಿಮ್ಮ ಹೆಸರು ಸರ್? ಬಸವರಾಜ್ ಕಾಡಪ್ಪನವ್ರು, ಗದಗ. ನಮ್ಮ ಎಮರ್ಜೆನ್ಸಿನಲ್ಲಿ 3 ಪೇಷಂಟ್ ಬಂದಿದ್ದರು. ಆ 3 ಪೇಷಂಟ್ನಲ್ಲಿ ಒಂದು ಪೇಷಂಟ್ ಬ್ರಾಡ್ ಡೆಡ್ ಇತ್ತು, ಒಂದು ಪೇಷಂಟ್ ಸ್ಟೇಬಲ್ ಆಗಿದೆ, ಇನ್ನೊಂದು ಪೇಷಂಟ್ ಕ್ರಿಟಿಕಲ್ ಇಲ್ಲಿದೆ. ಆ ಪೇಷಂಟಿಗೆ ಬೈಲ್ಯಾಟ್ರಲ್ ಫ್ಲೈಲ್ ಚೆಸ್ಟ್ ಇದೆ, ಅದಕ್ಕೆ ಬೈಲ್ಯಾಟ್ರಲ್ಲಿ ICD ಪ್ಲೇಸ್ಮೆಂಟ್ ಮಾಡಿದ್ವಿ. ಬಂದಾಗ BP ಬರೀ 70 ಸಿಸ್ಟೋಲಿಕ್ ಅಷ್ಟೇ ಇತ್ತು. ಸೊ ಈಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಪೇಷಂಟ್ ವೆಂಟಿಲೇಟರ್ ಮೇಲೆ ಇದೆ ಇನ್ನೊಂದು ಪೇಷಂಟ್. ಸೊ ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ. 24 ಅವರ್ಸ್ ಪೇಷಂಟಿಗೆ ಇಂಟೆನ್ಸಿವಿಸ್ಟ್ ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಈ 3 ಪೇಷಂಟಲ್ಲಿ ಒಂದು ಪೇಷಂಟ್ ಬ್ರಾಡ್ ಡೆಡ್ ಇತ್ತು, ಒಂದು ಪೇಷಂಟ್ ಸ್ಟೇಬಲ್ ಇದೆ, ಅದನ್ನು ಪೇಷಂಟ್ ICUದಲ್ಲಿ ಇದೆ, ಅದಕ್ಕೂ ಚೆಸ್ಟ್ ಇಂಜುರಿ ಇದೆ. ಅಷ್ಟು ಜಾಸ್ತಿ ಬಟ್ ಆ ಪೇಷಂಟ್ ಸ್ಟೇಬಲ್ ಇದೆ. IAS ಆಫೀಸರ್ ಮಾಂತೇಶ್ ಬೀಳಗಿ ಅನ್ನೋರ ಪರಿಸ್ಥಿತಿ ನಿಮ್ಮ ಹಾಸ್ಪಿಟಲ್ಗೆ ಬಂದಾಗ ಯಾವ ರೀತಿ ಇತ್ತು? ಬಂದಾಗ ಅವರು BP ಇದ್ದಿಲ್ಲ, ಪಲ್ಸ್ ಇದ್ದಿಲ್ಲ, ಸ್ಯಾಚುರೇಷನ್ ಇದ್ದಿಲ್ಲ, ಪ್ಯೂಪಿಲ್ಸ್ ಫಿಕ್ಸ್ಡ್ ಆ್ಯಂಡ್ ಡೈಲೇಟೆಡ್ ಇತ್ತು. ಸೊ ECG ತೆಗೆದು ನೋಡಿದ್ರೆ ಅದು ECG ಫ್ಲ್ಯಾಟ್ ಇತ್ತು. ಸೊ ಅದಕ್ಕೆ ಬ್ರಾಡ್ ಡೆಡ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದ್ವಿ. ಸ್ಪಾಟಲ್ಲೇ ಡೆತ್ ಆಗಿರ್ಬೋದು? ಆಗಿರ್ಬೋದು ಸರ್, ಸ್ಪಾಟಲ್ಲಿ ಆಗಿರ್ಬೋದು, ಬರುವಾಗ ಬಟ್ ನಿಮ್ಮ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ಇದಿಲ್ಲ ಸರ್, ಇದೆ. ಇಲ್ಲಿ ಬರೋವರೆಗೂ ಜೀವ ಇರಲಿಲ್ಲ. ಇರಲಿಲ್ಲ ಸರ್. ಒಟ್ಟು ಎಷ್ಟು ಜನ ಇದ್ದಾರೆ ಸರ್? ಟೋಟಲ್ 3 ಪೇಷಂಟ್ ಬಂದಿದ್ದಾರೆ ನಮ್ಮ ಹತ್ರ.